ಕಾರಲ್ಲೇ ಟ್ರಾವೆಲ್ ಮಾಡಿ ಆ ಟಾಸ್ಕ್ನ ಕಂಪ್ಲೀಟ್ ಮಾಡೋದು ವಾಸ್ ವೆರಿ ವೆರಿ ಚಾಲೆಂಜಿಂಗ್. ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಕಡಿಮೆ ಸಿನಿಮಾಗಳು ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಬರುತ್ತೆ. ಅಂಥದ್ರಲ್ಲಿ ಈ ಸಿನಿಮಾ ಒಂದು ಹೀರೋಯಿನ್ಗೆ ಸೂಕ್ತವಾದಂಥ ಒಂದು ಸಿನಿಮಾನ ಮಾಡ್ತಿದ್ದಾರೆ. ಈ ಥರದೊಂದು ಸಿನಿಮಾ ಮಾಡೋದಕ್ಕೆ ಯಾರು ಕೂಡ ಇಲ್ಲ ಅಂತ ಹೇಳಲ್ಲ. ಅಡ್ವೆಂಚರ್ ಮತ್ತೆ ಟ್ರಾವೆಲಿಂಗ್ ಸಬ್ಜೆಕ್ಟ್ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಅಂಡ್ ಕಾರ್ಗೆ ಏನಾದರೂ ಆಯ್ತು ಅಂತಂದ್ರೆ ಮನೇಲಿ ಯಾರಿಗೇನೋ ಆಯ್ತು ಅನ್ನೋ ಥರ ಕೋಪನೂ ಮಾಡ್ಕೋತೀವಿ, ಬೇಜಾರು ಮಾಡ್ಕೋತೀವಿ. ಅದೇ ರೀತಿ ಈ ಸಿನಿಮಾದಲ್ಲಿ ನನಗೆ ವೆರಿ ಸ್ಪೆಷಲ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ಈ ಕಾರ್ ಜೊತೆ ತುಂಬಾನೇ ಟ್ರಾವೆಲ್ ಮಾಡಿದ್ದೀನಿ ಎಂಟೈರ್ ಸಿನಿಮಾದಲ್ಲಿ. ಒಂದು ಟ್ರಾವೆಲರ್ ಅಂತ ಬಂದಾಗ ಕಾರು, ಬೈಕು ಇದೆಲ್ಲ ತುಂಬಾ ಫ್ಯಾಂಟಸೀಸ್ ಇರುತ್ತೆ, ಅವ್ರಿಗೆ ಇಷ್ಟ ಆಗುವಂತ ಒಂದು ಕ್ರೇಜ್ಗಳಿರುತ್ತೆ. ನನಗೂ ಕೂಡ ಈ ಸಿನಿಮಾ ಮಾಡ್ತಾ ಮಾಡ್ತಾ ಪಾಯಲ್ಲಾಗಿ ಆ ಕಾರ್ ತುಂಬಾ ಹತ್ರವಾಗಿದೆ. ಎಲ್ಲೂ ಕೂಡ ನಾನು ಖಾಲಿ ಇದ್ದಿದ್ದ ದಿನಗಳೆಲ್ಲ ನಂಗೆ ಇರೋಕ್ಕೂ ಇಷ್ಟ ಇಲ್ಲ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗೆ ನಮಸ್ಕಾರ. ದೀಪಿಕಾ ದಾಸ್ ಅವ್ರ ಸಿನಿಮಾ ಬರುತ್ತೆ ಅಂದಾಗ ಅವರನ್ನ ಪ್ರೀತಿಸುವಂತಹ ಬಹಳಷ್ಟು ಜನ ಫ್ಯಾನ್ಸು ಅವರ ಸಿನಿಮಾಗಾಗಿ ಕಾಯ್ತಿದ್ದಾರೆ. ಹ್ಯಾಶ್ ಪಾರು ಪಾರ್ವತಿ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ. ಜನವರಿ 31ಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ. ಸಿನಿಮಾದ ಟ್ರೈಲರು ಜನವರಿ 14ಕ್ಕೆ ಸಂಕ್ರಾಂತಿಗೆ ಬರ್ತಾಯಿದೆ. ಬಟ್ ಇವತ್ತು ನಾವು ಟ್ರೈಲರ್ ನೋಡಿದ್ವಿ, ತುಂಬ ಅದ್ಭುತವಾದಂಥ ಟ್ರೈಲರು. ಯೂಶಲಿ ಒಬ್ಬ ನಟಿಯಾಗಿ ಅಂದರೆ ಒಂದು ದೊಡ್ಡ ಜರ್ನಿ ಮಾಡಿದಿರಿ, ಸೀರಿಯಲಲ್ಲಿ ಮಾಡಿದಿರಿ, ಬಿಗ್ ಬಾಸಲ್ಲಿ ಮಾಡಿದಿರಿ. ವೆನ್ ಇಟ್ ಕಮ್ಸ್ ಟು ಹ್ಯಾಶ್ ಪಾರು ಪಾರ್ವತಿ ಅಂದಾಗ ಆ 1,00,000 ಕಿಲೋಮೀಟರ್ ದೊಡ್ಡ ಟಾಸ್ಕ್ ಕಣ್ಮುಂದೆ ಕಾಣುತ್ತೆ. ಅದಕ್ಕೊಂದು ನನಗೊಂದು ರಿಯಾಕ್ಷನ್ ಬೇಕು. ಖಂಡಿತವಾಗ್ಲೂ ಆ್ಯಕ್ಚುಲಿ ನಾನು ತುಂಬ ಫೇಮಸ್ ಟಾಸ್ಕ್ಗೆ ಅಂತಲೇ ಗೊತ್ತು. ಸೊ ಈ ಸಿನಿಮಾದಲ್ಲೂ ಕೂಡ ಒಂದು ಟಾಸ್ಕ್ ಅಂತ ಹೇಳಿದ್ರೆ ಅದು ಎಂಟೈರ್ ಸಿನಿಮಾದಲ್ಲಿ ಒಂದು ವ್ಲಾಗರ್ ಆಗಿ ಆ್ಯಂಡ್ ಆಲ್ಸೋ ಒಂದು ಕಾರಲ್ಲೇ ಟ್ರಾವೆಲ್ ಮಾಡಿ ಆ ಟಾಸ್ಕ್ನ ಕಂಪ್ಲೀಟ್ ಮಾಡೋದು ವಾಸ್ ವೆರಿ ವೆರಿ ಚಾಲೆಂಜಿಂಗ್. ಆ್ಯಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಕಡಿಮೆ ಸಿನಿಮಾಗಳು ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಬರುತ್ತೆ. ಅಂಥದ್ರಲ್ಲಿ ಈ ಸಿನಿಮಾ ಒಂದು ಹೀರೋಯಿನ್ಗೆ ಏನೋ ಸೂಕ್ತವಾದಂಥ ಒಂದು ಸಿನಿಮಾನ ಮಾಡ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಅದಕ್ಕೆ ಒಂದಷ್ಟು ಪ್ರಿಪರೇಷನ್ಸ್ ಬೇಕಾಗುತ್ತೆ ಆ್ಯಂಡ್ ಒಂದಷ್ಟು ಡೆಡಿಕೇಶನ್ ಬೇಕಾಗುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ನನಗೆ ಒಂದು ಪರಿಪೂರ್ಣತೆ ಕಾಣಿಸ್ಬೇಕು ಅನ್ನೋದಷ್ಟೇ ಸಿನಿಮಾದಲ್ಲಿ. ಸೊ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಸಿನಿಮಾದಲ್ಲಿ ಇದೆಲ್ಲದಕ್ಕೂ ಅವಕಾಶ ಇತ್ತು. ಹಾಗಾಗಿ ಎಲ್ಲದಕ್ಕೂ ನಾನು ಕೂಡ ಎಸ್ ಈ ಒಂದು ಕ್ಯಾರೆಕ್ಟರ್ಗೆ ಈ ಜಸ್ಟಿಸ್ ಕೊಡಬೇಕು ಅಂದರೆ ಇದೆಲ್ಲ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಇತ್ತು. ಯೂಶಲಿ ಅಂದರೆ ನಟಿಯರಿಗೆ ನಾನು ಮಾಡಬೇಕಾದಂಥ ಸಿನಿಮಾ ಈ ಥರದ ಸಿನಿಮಾ ಆಗಿರಬೇಕು, ಈ ಥರದ ಪಾತ್ರವಾಗಿರಬೇಕು ಅಂತ ಕನಸು ಕಾಣ್ತಾರೆ. ಬಟ್ ದೀಪಿಕಾ ದಾಸ್ಗೆ ಈ ಸಿನಿಮಾ ಇಂಟರ್ನಲ್ಲಿ ಕನೆಕ್ಟ್ ಆಗಿದ್ದು ಯಾವ ಕಾರಣಕ್ಕೆ? ಒಂದು ಅಡ್ವೆಂಚರಸ್ ಆಗಿದೆ ಅನ್ನೋ ಕಾರಣಕ್ಕೂ, ಅಥವಾ ಗುರು ಈ ಥರ ಸಿನಿಮಾ ಮಾಡಬೇಕಾಯ್ತು ಬಂದಿದೆ ನಾನು ಮಾಡಬೇಕು ಅನ್ನೋ ಕಾರಣಕ್ಕೂ? ಆ್ಯಕ್ಚುಲಿ ಈ ಥರದೊಂದು ಸಿನಿಮಾ ಮಾಡೋದಕ್ಕೆ ಯಾರೂ ಕೂಡ ಇಲ್ಲ ಅಂತ ಹೇಳಲ್ಲ. ಬಿಕಾಸ್ ಒಂದು ಅಡ್ವೆಂಚರ್ ಮತ್ತು ಟ್ರಾವೆಲಿಂಗ್ ಸಬ್ಜೆಕ್ಟ್ ಅಂದರೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಸೊ ಅದರಲ್ಲಿ ನನಗೂ ಕೂಡ ಪರ್ಸ್ನಲಿ ನಾನು ಟ್ರಾವೆಲರ್ ಆಗಿರೋದ್ರಿಂದ ತುಂಬ ಅಡ್ವೆಂಚರಸ್ನ ಇಷ್ಟಪಡೋದ್ರಿಂದ ನನಗೆ ಈ ಸಿನಿಮಾ ಕತೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಒಂದಷ್ಟು ಸ್ಟೋರಿ ಕೇಳ್ತಾ ಹೋದಾಗ ಒಂದಷ್ಟು ಕ್ಯಾರೆಕ್ಟ್ರಲ್ಲಿರುವಂಥ ಸಿಮಿಲ್ಯಾರಿಟಿ ಸ್ವಲ್ಪ ನನಗೆ ಪರ್ಸ್ನಲಿ ನನ್ನ ಥರ ಅಂತ ಎಲ್ಲೋ ಅನ್ಸೋದಕ್ಕೆ ಶುರುವಾಯಿತು. ಹಾಗಾಗಿ ಈ ಸಿನಿಮಾದಲ್ಲಿ ನಾನು ಇದ್ರೆ ಚೆನ್ನಾಗಿರುತ್ತೆ, ನಾನು ಇರಬೇಕು ಅನ್ನೋದು ಒಂಥರ ಮನಸ್ಸಲ್ಲಿ ತುಂಬ ಅನಿಸ್ತಾ ಇದ್ದಂಥ ಏನೋ ವಿಷಯ. ಯೂಶಲಿ ಕತೆಗಳನ್ನು ಕೇಳಿದ್ಮೇಲೆ ಅಂದರೆ ಒಬ್ಬ ಕಲಾವಿದ, ನಟನಾಗಲಿ ಅಥವಾ ನಟಿಯಾಗಲಿ, ಆ ಪಾತ್ರ ಜೊತೆಗೆ ಟ್ರಾವೆಲಿಂಗ್ ಮಾಡೋದು ಬೇರೆ ವಿಷಯ. ಬಟ್ ಆ ಪಾತ್ರವೇ ನಾವಾಗಿ ಜೊತೆಗೆ ನಿಮ್ಮ ಸಿನಿಮಾದಲ್ಲಿ ಆ ಒಂದು ಕಾರ್ ಕೂಡ ದೊಡ್ಡ ಮಟ್ಟದ ಪಾತ್ರನ ವಹಿಸುತ್ತೆ. ಒಂದು ವಿಷಯನ ಕ್ಯಾರಿ ಮಾಡೋದ್ರಲ್ಲಿ ನಿಮ್ಮ ಜೊತೆಗೆ ಆ ಕಾರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸಿನಿಮಾದಲ್ಲಿ ಅಂತ? ಆ್ಯಕ್ಚುಲಿ ಕಾರ್ ಅನ್ನೋದು ಈಗ ನಿಮಗೆ ಗೊತ್ತಿರುತ್ತೆ, ಮನೆಯಲ್ಲಿ ಒಂದು ಕಾರು ಅಥವಾ ಒಂದು ಬೈಕ್ ಅಂತ ಅಂದರೆ ನಮಗೆ ಕಂಪ್ಯಾನಿಯನ್. ನಾವು ಅದನ್ನು ಪೂಜೆನೂ ಮಾಡ್ತೀವಿ, ಅದನ್ನು ಜೊತೆಗೆ ನಾವು ಒಂದಷ್ಟು ಹೆಸರುಗಳನ್ನ ಪೆಟ್ ನೇಮ್ ಆಗಿ ಕರ್ಕೊಂಡು ನನ್ನ ಬಡಿ ಅಂತ ಕರಿತಾ ಇರ್ತೀವಿ. ಆ್ಯಂಡ್ ಕಾರ್ಗೆ ಏನಾದರೂ ಆಯಿತು ಅಂತಂದರೆ ಮನೇಲಿ ಯಾರಿಗೇನೋ ಆಯಿತು ಅನ್ನೋ ಥರ ಕೋಪನೂ ಮಾಡ್ಕೋತೀವಿ, ಬೇಜಾರು ಮಾಡ್ಕೋತೀವಿ. ಅದೇ ರೀತಿ ಈ ಸಿನಿಮಾದಲ್ಲಿ ನನಗೆ ಇದು ಕಂಪ್ಯಾನಿಯನ್ ಅಂತ ಹೇಳ್ಬೋದು. ಆ್ಯಂಡ್ ನನಗೆ ವೆರಿ ಸ್ಪೆಷಲ್ ಅಂತ ಅನಿಸುತ್ತೆ. ಯಾಕೆಂದರೆ ಈ ಕಾರ್ ಜೊತೆ ತುಂಬಾ ಟ್ರಾವೆಲ್ ಮಾಡಿದ್ದೀನಿ ಎಂಟೈರ್ ಸಿನಿಮಾದಲ್ಲಿ. ಆ್ಯಂಡ್ ಈ ಕಾರ್ನ ತುಂಬ ಡ್ರೈವ್ ಮಾಡಿದ್ದೀನಿ. ಆ್ಯಂಡ್ ಈ ಕ್ಯಾರೆಕ್ಟರ್ಗೆ ತುಂಬ ಹತ್ತಿರವಾಗುತ್ತೆ ಆ ಕಾರು. ಆಮೇಲೆ ಒಂದು ಟ್ರಾವೆಲರ್ ಅಂತ ಬಂದಾಗ ಕಾರು, ಬೈಕು ಇದೆಲ್ಲ ತುಂಬ ಫ್ಯಾಂಟಸೀಸ್ ಇರುತ್ತೆ, ಅವ್ರಿಗೆ ಇಷ್ಟ ಆಗುವಂಥ ಒಂದು ಕ್ರೇಜ್ಗಳಿರುತ್ತೆ. ಸೊ ಅದೇ ರೀತಿ ಪಾಯಲ್ ಕ್ಯಾರೆಕ್ಟರ್ಗೆ ಈ ಒಂದು ಕಾರ್ ತುಂಬ ಹತ್ತಿರ ಆಗಿರುತ್ತೆ. ಸೊ ಅವಳ ಡೇ ಟು ಡೇ ಲೈಫಲ್ಲಿ ಈ ಕಾರ್ ಜೊತೆಲಿ ಇರುತ್ತೆ. ಸೊ ಹಾಗೆ ನನಗೂ ಕೂಡ ಈ ಸಿನಿಮಾ ಮಾಡ್ತಾ ಮಾಡ್ತಾ ಪಾಯಲ್ಲಾಗಿ ಆ ಕಾರ್ ತುಂಬ ಹತ್ತಿರವಾಗಿದೆ. ಐ ಥಿಂಕ್ ಈ ಸಿನಿಮಾದಲ್ಲಿ ಕಾರ್ ಮಾತಾಡದೇ ಇರ್ಬೋದು, ಆದರೆ ಕಾರು ಒಂದು ತುಂಬ ವಿಚಾರಗಳನ್ನ ಹೇಳುತ್ತೆ. ಅದು ನಮ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಜೊತೆಗೆ ಪ್ರೆಸ್ ಮೀಟಲ್ಲಿ ಒಂದು ಮಾತಂದರೆ ಅಂದರೆ ಗ್ಯಾಪ್ ಅನ್ನೋದು ಅದು ಬರೀ ನಮಗೆ ದಿನಗಳಂತ ಮಾತ್ರ ಕನ್ಸಿಡರ್ ಆಗುತ್ತೆ. ಬಟ್ ಅಭಿಮಾನಿಗಳ ಜೊತೆಗಿನ ಆ ಗ್ಯಾಪ್ ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದ್ರಿ. ಅಂದರೆ ನಿಮಗೆ ಸಿಕ್ಕಂಥ ಒಂದು ಟೆಲಿವಿಷನ್ ಸಿಕ್ಕಂಥ ಒಂದು ರೆಸ್ಪಾನ್ಸು, ಬಿಗ್ ಬಾಸಿನ ಸಿಕ್ಕಂಥ ರೆಸ್ಪಾನ್ಸು, ಪ್ರೆಸೆಂಟ್ ಹ್ಯಾಶ್ ಪಾರು ಪಾರ್ವತಿ ಮಾಡ್ತಿರುವಾಗ ಎಲ್ಲ ಕಡೆ ನಿಮ್ಮನ್ನು ಗುರುತಿಸುವಂತಹ ಆ ಒಂದು ರೇಂಜು, ಆ ಒಂದು ಬಾಂಡಿಂಗ್ ಕಮ್ಮಿ ಆಗಿಲ್ಲ ಅಂತಂದರೆ ಇದು ದೊಡ್ಡ ಮಟ್ಟದ ಪ್ಲಸ್ ಆಗುತ್ತೆ ಪ್ರತಿ ನಟಿಗಲ್ಲ?
ಹೌದು ಹೌದು ಯಾವುದೇ ಒಂದು ಪಾತ್ರ ಮಾಡಲಿ ಅಥವಾ ಏನೇ ಮಾಡಿದ್ರು ಒಂದು ರಿಮಾರ್ಕಬಲ್ ಆಗಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಐ ಥಿಂಕ್ ನಾಗಿನಿ ಆಗಿರ್ಬೋದು, ಬಿಗ್ ಬಾಸಲ್ಲಿ ನಾನಾಗಿ ದೀಪಿಕಾ ದಾಸ್ ಆಗಿ ಕಾಣಿಸ್ಕೊಂಡಿರೋದು ಇವತ್ತಿನವರೆಗೂ ಐ ಥಿಂಕ್ ಒಂದು 3 ಇಯರ್ಸ್ ಆಗಿರ್ಬೋದು ಅನಿಸುತ್ತೆ. ನಾನು ಬಿಗ್ ಬಾಸ್ಗೆ ಹೋಗಿ ಬಂದು ನಾಗಿಣಿ 5 ವರ್ಷ ಆಗಿದೆ ನಾನು ಮುಗಿಸಿ. ಸ್ಟಿಲ್ ನನ್ನನ್ನು ಈಗಲೂ ಕೂಡ ಜನರು ನಾಗಿಣಿ, ಅಮೃತ ಅಂತ ಗುರುತಿಸ್ತಾರೆ, ದೀಪಿಕಾ ದಾಸ್ ಬಿಗ್ ಬಾಸ್ ಅಂತ ಗುರುತಿಸ್ತಾರೆ. ಇವತ್ತು ನಾನು ನಿಮ್ಮ ಶೋ ನೋಡ್ತೀನಿ ಅಂತ ಆ ಎಕ್ಸೈಟ್ಮೆಂಟಲ್ಲಿ ಹೇಳ್ತಾರೆ. ಇವತ್ತು ಬರ್ತಾ ಇಲ್ಲ ಕೂಡ, ಆದ್ರೂ ಕೂಡ ಆ ಒಂದು ಎಕ್ಸೈಟ್ಮೆಂಟ್ನ ವ್ಯಕ್ತಪಡಿಸ್ತಾರೆ. ಸೊ ಎಲ್ಲ ಒಂದು ಕಡೆ ಜನರ ಮನಸ್ಸಲ್ಲಿ ಅಚ್ಚಾಗಿ ಉಳಿದ್ಬಿಟ್ಟಿದ್ದೀವಿ. ಅದನ್ನು ಯಾವತ್ತೂ ಮರೆಸಬಾರ್ದು ಅನ್ನೋದು ನನ್ನ ಒಂದು ಆಶಯ. ಸೊ ಐ ಥಿಂಕ್ ಅದನ್ನು ನೆನ್ಪಿಡೋ ಥರ ಮಾಡಿದ್ದು ಆ ದಿನಗಳು. ಇನ್ನು ಮುಂದೆ ನೆನ್ಪಿಡೋ ರೀತಿ ಮಾಡಬೇಕಾಗಿರೋದು ನಾನು ಮುಂದೆ ಮಾಡುವಂತಹ ಪ್ರಾಜೆಕ್ಟ್ಗಳಾಗಿರ್ಬೋದು, ಅಥವಾ ನಾನು ಮುಂದೆ ಅವರಿಗೆ ಯಾವ ರೀತಿ ಎಂಟರ್ಟೈನ್ ಮಾಡ್ತೀನಿ ಅನ್ನೋದಾಗಿರ್ಬೋದು, ಅದೆಲ್ಲ ಒಂದು ತುಂಬ ಪ್ಲಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ಅದೇ ನಿಟ್ಟಿನಲ್ಲಿ ಈ ಸಿನಿಮಾ ಇಂಡಸ್ಟ್ರಿ ಅಂತ ಬಂದರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ನಟಿಯಾಗಿ ಒಂದು ಒಳ್ಳೆಯ ಪಾತ್ರಗಳನ್ನ ಆಯ್ಕೆ ಮಾಡುವ ಮುಖಾಂತರ ಜನರಿಗೆ ಎಂಟರ್ಟೈನ್ ಮಾಡಿ ಮುಂದಿನ ದಿನಗಳಲ್ಲೂ ಕೂಡ ಹಾಗೆ ಉಳಿಬೇಕು. ಸೊ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ದಾರೆ, ಇಷ್ಟು ದಿನ ನನ್ನನ್ನು ಹೇಗೆ ನೆನ್ಪು ಮಾಡ್ಕೋತಾರೆ, ಅದೇ ರೀತಿ ಫಾರ್ ಎವರ್ ನೆನ್ಪು ಮಾಡ್ಕೋಬೇಕು ಅನ್ನೋದು ಎಲ್ಲ ನಟಿಗೂ ಆಸೆ ಇರುತ್ತೆ, ನನಗೂ ಕೂಡ ಇದೆ. ಯೂಶಲಿ ಕೆಲವು ಪ್ರಾಜೆಕ್ಟ್ಗಳನ್ನು ಮಾಡಿದ ನಂತರ ಅದು ಮುಗಿದೋಗುತ್ತೆ, ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡೋಕ್ಕೆ ಹೊರಡ್ತೀವಿ ನಾವು. ಬಟ್ ನಮಗೆ ಬೇಕಾದಂತಹ ಕತೆ ಮತ್ತು ಪಾತ್ರ ಸಿಗದೇ ಇದ್ದಾಗ ಯೂಶಲಿ ಕಾಯುವಂಥದ್ದು ಕಾಮನ್. ಬಟ್ ದೀಪಿಕಾ ದಾಸ್ಗೆ ಆ ಒಂದು ಫೀಲ್ ಆಯಿತಾ, ಲೈಕ್ ಸೀರಿಯಲ್ ಮುಗೀತು ಗುರು, ಬಿಗ್ ಬಾಸ್ ಮುಗೀತು ಗುರು, ಒಂದು ಒಳ್ಳೆಯ ಅಂದರೆ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಬೇಕಾದಂಥ ಪ್ರಾಜೆಕ್ಟ್ಗೋಸ್ಕರ ದೀಪಿಕಾ ದಾಸ್ ಕಾಯ್ದ್ರ, ಅದೇ ಟೈಮಲ್ಲಿ ಇದು ಸಿಗ್ತಾ ಅಂತ? ಎಲ್ಲೂ ಕೂಡ ನಾನು ಖಾಲಿ ಇದ್ದಿದ್ದ ದಿನಗಳೆಲ್ಲ ನಂಗೆ ಇರೋಕ್ಕೂ ಇಷ್ಟ ಇಲ್ಲ. ಸೊ ಐ ಥಿಂಕ್ ನಾಗಿಣಿ ಆದ ಕೂಡಲೇ ನಂಗೆ ಬಿಗ್ ಬಾಸ್ ಆದ ತಕ್ಷಣ ಕೋವಿಡಲ್ಲೂ ಬ್ಯುಸಿ ಇದ್ವಿ ಅಂದ್ಕೊಳ್ಳಿ, ಅಂದರೆ ಮನೆಯಲ್ಲೇ ಬ್ಯುಸಿ ಇರೋದು ಆ ಟೈಮ್, ಸೆಲ್ಫ್ ಟೈಮ್ ಅನ್ನೋದು. ಅದಾದ್ಮೇಲೆ ಮತ್ತೆ ಬಿಗ್ ಬಾಸ್ಗಿಂತ ಒಂದು ಸ್ವಲ್ಪ ಮುಂಚೆ ನಾನು ಈ ಸಿನಿಮಾನ ಒಪ್ಕೊಂಡಿದ್ದೆ. ಸೊ ಸಿನಿಮಾ ಒಂದು ಸ್ಟ್ರೆಚ್ ಮುಗಿಸಿ ಅದಾದ ನಂತರ ಬಿಗ್ ಬಾಸ್ಗೆ ಹೋಗಿ ಬಂದೆ. ಮತ್ತು ಅದಾದ ನಂತರ ಈ ಸಿನಿಮಾದು ಮತ್ತೆ ಕಂಪ್ಲೀಟ್ ಆಯಿತು. ಒಂದಷ್ಟು ಪರ್ಸ್ನಲ್ ಲೈಫ್ ಬಗ್ಗೆ ನಾವು ಒಂದಷ್ಟು ಟೈಮ್ ಕೊಟ್ಕೊಂಡ್ವಿ. ಸೊ ಈ ಥರ ದಿನಗಳು ಹಾಗಾಗಿ ಬ್ಯುಸಿ ಆಗ್ತಾನೆ ಹೋಗಿದೆ. ಪಾತ್ರ ಅಂತ ಬಂದಾಗ ಹೌದು, ಸಿನಿಮಾ ಅಂತ ಬಂದರೆ ಎಷ್ಟೋ ಸಿನಿಮಾಗಳನ್ನ ಮುಂಚೆ ಮಾಡಿದ್ದೀನಿ, ಎಷ್ಟೊಂದು ಜನರಿಗೆ ಗೊತ್ತು, ಎಷ್ಟೊಂದು ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಅವತ್ತಿನ ದಿನ ಯಾರು ಹೇಳ್ಕೊಡೋರು ಇರಲಿಲ್ಲ, ಅಥವಾ ಏನು ಗೊತ್ತಾಗ್ತಾ ಇರಲಿಲ್ಲ ನಮಗೆ. ಅಂಥ ದಿನಗಳಿಗೆ ಕೆಲವೊಂದು ಸಬ್ಜೆಕ್ಟ್ಗಳನ್ನ ಚೂಸ್ ಮಾಡಿ, ಕೆಲವೊಂದು ಸಿನಿಮಾಗಳು ಹೊರಗಡೆ ಬರ್ದೇ ಇರೋವಂಥ ಸಿನಿಮಾಗಳ್ನು ನಾವು ಚೂಸ್ ಮಾಡಿ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿರೋದುಂಟು. ಇಷ್ಟು ವರ್ಷಗಳಾದ ನಂತರ ಎಲ್ಲೋ ಒಂದು ಕಡೆ ಒಂದಷ್ಟು ತಿಳ್ಕೊಂಡಿರ್ತೀವಲ್ಲ, ಆ ಒಂದು ತಿಳ್ಕೊಂಡಿರೋ ಪ್ರಭಾವನೇ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೂ ಪರವಾಗಿಲ್ಲ, ಒಂದು ಸಿನಿಮಾಕ್ಕೆ ಒಂದಷ್ಟು ಎಫರ್ಟ್ ಹಾಕಿದ್ರೂ ಪರವಾಗಿಲ್ಲ ಅಂದರೆ ಸುಮ್ಮನೆ ಯಾವುದೋ ಒಂದು ರ್ಯಾಂಡಮ್ ಸಿನಿಮಾಗಳು ಮಾಡಬೇಕು ಅಂತ ನನಗೆಲ್ಲೂ ಅನಿಸಿಲ್ಲ. ಸೊ ಹಾಗಾಗಿ ತುಂಬ ವೆಯ್ಟ್ ಮಾಡಿದ್ರೂ ಪರವಾಗಿಲ್ಲ, ಕಡಿಮೆ ಸಿನಿಮಾ ಮಾಡಿದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಕಾಣಿಸ್ಕೋಬೇಕು ಅನ್ನೋದು ನನ್ನ ಆಸೆ ಕೂಡ ಇದೆ. ಎಸ್, ನೀವು ಹೇಳ್ದಂಗೆ ನಾನು ಸಿನಿಮಾ ತುಂಬ ಲೇಟ್ ಆದರೂ ಪರವಾಗಿಲ್ಲ, ವೆಯ್ಟ್ ಮಾಡಿನೇ ಮಾಡ್ತೀನಿ. ಜೊತೆಗೆ ಸಂಕ್ರಾಂತಿ 14th ನಿಮ್ಮ ಟ್ರೈಲರ್ ರಿಲೀಸ್ ಆಗ್ತಿದೆ. ಬಟ್ ನಮ್ಗೆ ಖುಷಿಯಾಗಿದ್ದು ಮುಂಚೆ ತೋರಿಸಿದ್ರಿ, ಅಂದರೆ ಇಟ್ಸ್ ಅಬೌಟ್ ರೆಸ್ಪೆಕ್ಟ್ ಟುವರ್ಡ್ಸ್ ಮೀಡಿಯಾ, ಇಟ್ಸ್ ಅಬೌಟ್ ರೆಸ್ಪೆಕ್ಟ್ ಟುವರ್ಡ್ಸ್ ಆಡಿಯನ್ಸ್, ಅಂದರೆ ಜೆನ್ಯೂನ್ ಆಗಿ ಹೇಳುವಂಥದ್ದು ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಅಥೆಂಟಿಕ್ ಆಗಿ ಮಾಡಿದಿರಿ. ಮೇಲೆ ದೊಡ್ಡ ಅಡ್ವೆಂಚರ್ಸ್ ಕೂಡ ಕಾಣ್ತಿದೆ. 14th ಬರೋಕ್ಕಿಂತ ಮುಂಚೆ ಈ 4 days ದೀಪಿಕಾ ದಾಸ್ ತಲೆಯಲ್ಲಿ ಏನು ನೋಡ್ತಿದೆ ಅಂದರೆ ಟ್ರೇಲರ್ ಲಾಂಚ್ ಆಗ್ತಿದೆ ಗುರು, ಈ ಥರದೊಂದು ಫ್ಲಕ್ಚುಯೇಷನ್ಸ್ ಎಲ್ಲ ಮೈಂಡಲ್ಲಿ? ಖಂಡಿತ. ಆ್ಯಕ್ಚುಲಿ ಹೊಸ ವರ್ಷ ನಮಗೆ ಏನು ತಂದು ಕೊಡುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋದೇ ಒಂದು ಒಳ್ಳೆ ಸುದ್ದಿ, ನನಗೆ ಒಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಿದೆ. ಒಂದು ಒಳ್ಳೆ ಒಕೇಶನ್ ದಿನ ಅಂದರೆ ಸಂಕ್ರಾಂತಿ ಹಬ್ಬದ ದಿನ ನಮ್ಮ ಟ್ರೈಲರ್ ಲಾಂಚ್ ಆಗ್ತಿದೆ. ಸೊ ಇಫ್ ಎವ್ರಿಥಿಂಗ್ ಗೋಸ್ ಗುಡ್, ಒಂದು ಸರ್ಪ್ರೈಸಿಂಗ್ ಆಗಿ ಈ ಒಂದು ನಮ್ಮ ಟ್ರೇಲರ್ ಲಾಂಚ್ ಆಗುತ್ತೆ, ಅದನ್ನು ನೀವೇ ನೋಡ್ತೀರಾ. ಸೊ ಅದ್ರ ಜೊತೆಗೆ ಸಿನಿಮಾ ಕೂಡ ಇದೇ ತಿಂಗಳು ರಿಲೀಸ್ ಆಗ್ತಾ ಇದೆ. ವೆರಿ ಸ್ಪೆಷಲ್ ನನಗಂತೂ. 4-5 ದಿನ ಏನು ಮಾಡ್ತೀನಿ ಅಂದರೆ ಯಾವ ರೀತಿ ತಗೊಳ್ತಾರೆ ಜನ, ಇಷ್ಟ ಆಗುತ್ತಾ. ಈಗ ನಾವು ಒಂದು ಸಿನಿಮಾ ಅಂತ ಬಂದರೆ ಎಲ್ಲ ಸಿನಿಮಾ ನಾವು ಮಾಡಿದ್ದೆಲ್ಲ ಇಷ್ಟ ಅಂತ ಹೇಳೋದು ಸಹಜನೇ. ಆದರೆ ಆಡಿಯನ್ಸ್ ಇದನ್ನು ಯಾವ ರೀತಿ ತಗೊಳ್ತಾರೆ, ನನ್ನನ್ನು ಪಾಯಲಾಗಿ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ, ಈ ಟ್ರೇಲರ್ ನೋಡಿದಾಗ ಜನರಲ್ಲಿ ಯಾವ ರೀತಿ ಒಂದು ಕ್ಯೂರಿಯಾಸಿಟಿ ಮೂಡಬಹುದು, ಅವರು ಯಾವ ರೀತಿ ಅವರ ರಿವ್ಯೂಸ್ ಇರುತ್ತೆ, ಇದೆಲ್ಲದ್ರ ಬಗ್ಗೆ ಒಂದಷ್ಟು ಕುತೂಹಲ ಇದೆ. ಬಟ್ ಫಿಂಗರ್ ಕ್ರಾಸ್ಡ್, ಚೆನ್ನಾಗಿ ಮಾಡಿದ್ದೀವಿ. ಇವತ್ತು ನಮ್ಮ ಸಿನಿಮಾದು ಟ್ರೇಲರ್ ನೋಡಿದವರೆಲ್ಲ ಹೇಳಿದ್ದಾರೆ ಡೆಫಿನೆಟ್ಲಿ ಚೆನ್ನಾಗಿದೆ ಅಂತ. ಸೊ ಹೋಪಿಂಗ್ ದ ಸೇಮ್ ಆ್ಯಂಡ್ ಹಾನೆಸ್ಟ್ ರಿವ್ಯೂ ಫ್ರಮ್ ಆಲ್ ದ ಆಡಿಯನ್ಸ್ ಅಷ್ಟೇ. 2024ರಲ್ಲಿ ಮದುವೆಯ ಸಂಭ್ರಮ, 2025ರಲ್ಲಿ #ಪಾರ್ವತಿ ಸಂಭ್ರಮ, 2026ಕ್ಕೆ ಯಾವ ತಯಾರಿ ನಡೀತಿದೆ? ಯಾವುದೂ ಇಲ್ಲ, ಗೋ ವಿತ್ ದ ಫ್ಲೋ. ನೋಡೋಣ ಹೇಗೆ ನಡೆಯುತ್ತೋ ಜೀವನ, ಹಂಗೆ ನಡೆಸ್ಕೊಂಡು ಹೋಗ್ಬೇಕು ಅಂತ. ಹಾಗಂತ ಆ ಕಡೆ ಹೋಗ್ಬೇಕಂತಲ್ಲ,
ಮಾಡೋ ಕೆಲಸನ 100% ಮಾಡ್ತಾ ಇರ್ತೀವಿ. ನೋಡೋಣ ಮಾಡೋ ದಾರಿಯಲ್ಲಿ ಏನೇನು ಮಾಡ್ಬೋದು, ಅದರ ಪ್ರಯತ್ನ, ಅದರ ತಯಾರಿ ಎಲ್ಲವೂ ಸಂಪೂರ್ಣವಾಗಿರುತ್ತೆ. ಆ್ಯಂಡ್ ಮುಂದಿನ ದಿನಗಳದ್ದು ಅದೇ ಕಾಲನೇ ಹೇಳ್ತಾ ಹೋಗುತ್ತೆ. ನಾನೇನು ಡಿಸೈಡ್ ಮಾಡಿಲ್ಲ ಇನ್ನು, ಸದ್ಯಕ್ಕೆ ಮಾಡೋದು ಇಲ್ಲ, ಆಗಿದ್ದಾಗೆ ಆಗಲಿ. ಒಂದು ಫೈನಲ್ ಪ್ರಶ್ನೆ, ದೀಪಿಕಾ ದಾಸನ ಪ್ರೀತಿಸುವಂಥ ಎಲ್ಲ ಫ್ಯಾನ್ಸ್ ಅಂದರೆ ಎಷ್ಟೋ ಜನ ನಿಮ್ಗೆ ಸಿಕ್ಕಿರ್ತಾರೆ, ಎಷ್ಟೋ ಜನ ನಿಮ್ಗೆ ಸಿಕ್ಕಿರೋದಿಲ್ಲ, ಒಂದು ಫೋಟೋಗೋಸ್ಕರ ಕಾಯ್ತಿರ್ತಾರೆ. ಅದು ದೊಡ್ಡ ದೊಡ್ಡ ಸ್ಟಾರ್ ನಟರಿಂದ ಪ್ರತಿಯೊಬ್ಬರಿಗೆ ಆಗಿರುತ್ತೆ. ಆ ಥರದ ಫೀಲಿಂಗ್ಗಳು ತುಂಬ ಜನ ಮಾಡಿರ್ತಾರೆ, ನಿಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು ಅಂತ. ಆ ಥರದ ಫ್ಯಾನ್ಸ್ಗಳಿಗೆ ನೀವು ಹೇಳೋಂಥ ಮಾತು? ಇಲ್ಲಿ ತನಕ ಕರ್ಕೊಂಡು ಬಂದು ಜನರೇ ನಿಲ್ಲಿಸಿರೋದು ನನ್ನನ್ನು. ಆ್ಯಂಡ್ ಇವತ್ತಿನವರೆಗೂ ಆ ಪ್ರೀತಿನ, ಆ ಪ್ರೋತ್ಸಾಹನ ಕೊಟ್ಕೊಂಬಂದಿರೋರು ಅವರೇ. ಸೊ ಸಿನಿಮಾ ಅಂತ ಅಲ್ಲ, ಈವನ್ ನಿಜ ಜೀವನದಲ್ಲೂ ಎಲ್ಲೋ ಒಂದು ಕಡೆ ಉತ್ಸಾಹ ಅಥವಾ ಹುಮ್ಮಸ್ಸನ್ನ ತುಂಬಿರೋರು ಅವರು. ಸೊ ಇದೆಲ್ಲದಕ್ಕೂ ಕೂಡ ನನ್ನ ಕಡೆಯಿಂದ ಮತ್ತೊಮ್ಮೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಮುಂದಿನ ದಿನಗಳಲ್ಲೂ ಕೂಡ ನೀವೇನೇ ನನ್ನ ಜೊತೆ ಇರಲಿ, ಇಲ್ಲೇ ಹೋಗಲಿ, ಬಟ್ ನೀವು ಕೊಟ್ಟಿರುವಂಥ ಪ್ರೀತಿ, ಪ್ರೋತ್ಸಾಹ ನನ್ನ ಇಲ್ಲಿ ತನಕ ಕರ್ಕೊಂಡು ಬಂದಿದೆ. ಸೊ ಇಷ್ಟು ಸಾಕು ನನಗೆ ನಿಜವಾಗ್ಲೂ. ಸೊ ಜೊತೆಲಿರಿ, ಯಾವಾಗ್ಲೂ ನಮ್ಮನ್ನು ಹಾರೈಸ್ತೀರ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದ. ಥ್ಯಾಂಕ್ ಯು. ಇದಿಷ್ಟು ದೀಪಿಕಾ ದಾಸರು ಮತ್ತು ಕ್ಯಾಮರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.